ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿಲ್ಪಾಸ್ ಕುಲಿನರಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಉಡುಪಿ ಕುಂದಾಪುರದ ಮದುವೆ ಮನೆಗಳಲ್ಲಿ ಮಾಡುವ ಬೀನ್ಸ್ ಸುಕ್ಕ ರೆಸಿಪಿಯನ್ನು ಹಂಚ್ಕೊಳ್ತಾ ಇದ್ದೀನಿ. ಈ ಬೀನ್ಸ್ ಸುಕ್ಕ ತುಂಬ ರುಚಿಯಾಗಿರುತ್ತೆ ಮತ್ತು ಸುಗಂಧ ಭರಿತ ಮಸಾಲೆಯಿಂದ ಕೂಡಿರುತ್ತೆ. ಇದು ಅನ್ನ, ಸಾಂಬಾರು, ರಸಂ, ಮೊಸರನ್ನ, ಚಪಾತಿ, ಪೂರಿ ಎಲ್ಲದ್ರ ಜೊತೆ ಅದ್ಭುತವಾಗಿ ಹೊಂದುತ್ತೆ. ಈ ಪಲ್ಯ ಸಾಮಾನ್ಯವಾಗಿ ದರ್ಶಿನಿ ಹೋಟೆಲ್ಗಳಲ್ಲಿ, ಉಡುಪಿ ಕೃಷ್ಣ ಹೋಟೆಲ್ಗಳಲ್ಲಿ ಸೌತ್ ಇಂಡಿಯನ್ ಮೀಲ್ಸ್ ತೊಗೊಂಡ್ರೆ ಅದ್ರ ಜೊತೆ ಕೊಡ್ತಾರಲ್ಲ, ಪೂರಿ ಅಥವಾ ಚಪಾತಿ ಜೊತೆಗೆ ಇದನ್ನು ಕೊಡ್ತಾರೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ನಾನಿಲ್ಲಿ 1 kg ಬೀನ್ಸ್ನ ತೊಗೊಂಡಿದ್ದೀನಿ. 1 kg ಬೀನ್ಸ್ನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮಸಾಲೆ ಹುರಿಯೋದಕ್ಕೆ ಸಾಸಿವೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, 1.5 ಸ್ಪೂನಷ್ಟು ಧನಿಯಾ, ಇಲ್ಲಿ 15 ಬ್ಯಾಡಿಗೆ ಮೆಣಸಿನಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಅರಿಶಿನ 1 ಸ್ಪೂನಷ್ಟು. ಆಮೇಲೆ ನಾನಿಲ್ಲಿ ಒಗ್ಗರಣೆಗೆ 2 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಉಪಯೋಗಿಸ್ತೀನಿ, ಹಾಗೆ ಹಿಂಗೆ ಉಪಯೋಗಿಸ್ಕೊಳ್ತೀನಿ. ಒಗ್ಗರಣೆಗೆ ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಸಾಸಿವೆ ಇದಿಷ್ಟನ್ನು ಉಪಯೋಗಿಸ್ಕೊಳ್ತೀನಿ. ಮಸಾಲೆ ರುಬ್ಬೋದಕ್ಕೆ ಸ್ವಲ್ಪ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಇಲ್ಲಾಂದರೆ ಸ್ವಲ್ಪ ಕಮ್ಮಿನೂ ಮಾಡ್ಕೋಬೋದು. ಆಮೇಲೆ 1 ಬಟ್ಲಷ್ಟು ತಾಜಾ ತೆಂಗಿನ ತುರಿನೂ ಉಪಯೋಗಿಸ್ಕೊಳ್ತಾ ಇದ್ದೀನಿ ಮಸಾಲೆ ರುಬ್ಬೋದಕ್ಕೆ. ಇದಿಷ್ಟನ್ನು ಉಪಯೋಗಿಸ್ಕೊಂಡು ನಾವು 1 kg ಬೀನ್ಸಿಗೆ ಮಾಡೋವಂಥದ್ದು ಇವತ್ತು ಬೀನ್ಸ್ ಸುಕ್ಕ ಅಂದರೆ ಡ್ರೈ ಪಲ್ಯ ಅಂತ ಅಂದ್ಬಿಟ್ಟು. ನೋಡಿ, ನಾನು ಬೀನ್ಸು ಚೆನ್ನಾಗಿ ಎಳೆಯ ಬೀನ್ಸ್ನ ತೊಗೊಂಡು ನಾರೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ತೊಳೆದು ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಹಸಿರಾಗಿದೆ. ಬೀನ್ಸು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಈಗ ಮೊದಲಿಗೆ ನಾವು ಮಸಾಲೆ ರುಬ್ಕೊಳ್ಳೋದಕ್ಕೆ ಫಸ್ಟು ಹುರ್ಕೊಳ್ಳೋಣ. ನಾನಿಲ್ಲಿ 1.5 ಸ್ಪೂನಷ್ಟು ಧನಿಯಾ ಬೀಜ ತೊಗೊಂಡಿದ್ದೀನಿ, ಅರ್ಧ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ, 1/4 ಸ್ಪೂನಷ್ಟು ಸಾಸಿವೆನ ತೊಗೊಂಡಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಕೈ ಬಿಡದೆಲ್ಲ ಚೆನ್ನಾಗಿ ಹುರ್ಕೋಬೇಕು. ಸಾಸಿವೆ ಪಟ ಅಂತ ಸಿಡಿಯೋಕ್ಕೆ ಶುರುವಾಗುತ್ತೆ ಮತ್ತು ಧನಿಯಾ ಜೀರಿಗೆ ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗುತ್ತೆ. ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ. ಫ್ರೆಶ್ ಆಗಿ ಹುರ್ಕೊಂಡು ಮಾಡೋ ಮಸಾಲೆಯಲ್ಲಿ ಅಡುಗೆಗಳು ತುಂಬ ಚೆನ್ನಾಗಾಗುತ್ತೆ. ನೋಡಿ, ಇದಿಷ್ಟೇ ಮಸಾಲೆ ಇದರಲ್ಲಿ ಎಷ್ಟು ಚೆನ್ನಾಗಾಗುತ್ತೆ ಅಂತಂದರೆ ಈ ಪಲ್ಯ ತುಂಬ ಪರಿಮಳವಾಗಿರುತ್ತೆ, ಎಷ್ಟು ಟೇಸ್ಟಿಯಾಗಿರುತ್ತೆ. ಪಕ್ಕ ನೀವು ಮದುವೆ ಮನೆಗಳಲ್ಲಿ ತಿಂದಿರ್ತೀರ, ಉಡುಪಿ ಕುಂದಾಪುರ ಕಡೆ ಮದುವೆಗಳಲ್ಲಿ ಕೊಡ್ತಾರೆ ಅದನ್ನು. ಈಗ ಅದಕ್ಕೆ ನಾನು ಅದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಂಡು ಜೀರಿಗೆ ಧನಿಯಾ ಎಲ್ಲ ಹುರಿದಿದ್ದನ್ನು ಒಂದು ತಟ್ಟೆಗೆ ತಗೊಂಡು ಈಗ ಅದೇ ಪ್ಯಾನಲ್ಲಿ ನಾನು ಒಂದು 15 ಬ್ಯಾಡಿಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಒಳ್ಳೆ ಫ್ರೆಶ್ ಆಗಿರೋಂಥ ಬ್ಯಾಡಿಗೆ ಮೆಣಸಿನ್ಕಾಯಿ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ. ಅದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಅದು ಸ್ವಲ್ಪ ಗರಿ ಆಗಬೇಕು ಅದು ಬ್ಯಾಡಿಗೆ ಮೆಣಸಿನ್ಕಾಯಿ. ಅದಕ್ಕೆ ನಾನು ಹುರ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನಾವು ತೊಗೊಂಡಿರೋಂಥ ಕರಿಬೇವಿನ ಸೊಪ್ಪಿನಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಇದನ್ನು ಹುರ್ಕೊಳ್ಳೋದಕ್ಕೆ ಅಂದರೆ ಮಸಾಲೆಗೆ ಹುರ್ಕೊಳ್ತಾ ಇದ್ದೀನಿ. ಫ್ರೆಶ್ ಆಗಿ ಮಾಡ್ತಾ ಇರೋದು ಇದು ಪುಡಿ, ಮಸಾಲೆ ಪುಡಿ. ಹಾಗಾಗಿ ಈಗ ಚೆನ್ನಾಗಿ ಹುರ್ಕೊಂಡು ಗರಿ ಆಗುತ್ತಲ್ಲ ಬ್ಯಾಡಿಗೆ ಮೆಣಸಿನ್ಕಾಯಿ, ಆವಾಗ ನಾವು ಸ್ಟವ್ನ ಆಫ್ ಮಾಡಿ ಇದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೋಬೇಕು. ಎಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ನೋಡಿ ಈಗ ಎಷ್ಟು ಚೆನ್ನಾಗಿ ಗರಿಯಾಗಿ ಹುರ್ಕೊಂಡಿದ್ದೀವಿ ನಾವೀಗ ಬ್ಯಾಡಿಗೆ ಮೆಣಸಿನ್ಕಾಯಿ. ಇದನ್ನು ನಾವು ಸ್ವಲ್ಪ ಮುರಿದ್ಬಿಟ್ಟು ಹಾಕ್ಕೊಳ್ಳೋಣ. ಸಣ್ಣ ಮಿಕ್ಸಿ ಜಾರಿನಲ್ಲಿ ಹಾಕ್ಕೊಳ್ಳೋದು. ಹಾಗಾಗಿ ಇದನ್ನು ಮುರಿದ್ಬಿಟ್ಟು ಹಾಕ್ಕೊಳ್ಳೋಣ. ಇದನ್ನು ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು, ತುಂಬ ನೈಸ್ ಪೌಡರ್ ಮಾಡ್ಕೋಬಾರ್ದು. ಇದಿಷ್ಟೇ ಮಸಾಲೆ. ಇದಕ್ಕೆ ಎಷ್ಟು ಪರಿಮಳ ಇರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ, ಫ್ರೆಶ್ ಮಸಾಲ. ಇದಿಷ್ಟನ್ನು ಹಾಕ್ಕೊಂಡು ನೀರು ಹಾಕ್ದಲೇ ತರಿಯಾಗಿ ಪುಡಿ ಮಾಡ್ಕೊಂಡು ಬರೋಣ. ನೋಡಿ, ಈ ಥರ ಪುಡಿ ಮಾಡಿದ್ದೀನಿ. ಫ್ರೆಶ್ ಆಗಿರುವಂಥ ಬ್ಯಾಡಿಗೆ ಮೆಣಸಿನ್ಕಾಯಿ ಉಪಯೋಗಿಸ್ಕೊಂಡ್ರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ತರಿಯಾಗಿ ಪೌಡರ್ ಮಾಡಿಟ್ಕೊಂಡು ಈಗ ನಾನು ಅದಕ್ಕೆ ಹುಣಸೆ ಹಣ್ಣು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದಿಷ್ಟು ನಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣನ್ನು ನಾನು ಸೇರಿಸ್ಕೊಂಡಿದ್ದೀನಿ. ಈಗ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಗೂ ತೆಂಗಿನಕಾಯಿ ತುರಿ, ತಾಜಾ ತೆಂಗಿನಕಾಯಿ ತುರಿ 1 ಬಟ್ಲಷ್ಟು ಹಾಕ್ಕೋಬೇಕು. ಇದು ಸುಕ್ಕ ಆಗಿರೋದ್ರಿಂದ ಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ. ಹಾಗಾಗಿ ಕಾಯಿ ತುರಿಯಿಂದನೇ ಇದಕ್ಕೆ ಫ್ಲೇವರು, ಮತ್ತು ನಾವು ಉಪಯೋಗಿಸೋವಂಥ ಕೊಬ್ಬರಿ ಎಣ್ಣೆಯಿಂದ ಇದು ಒಳ್ಳೆ ಫ್ಲೇವರ್ ಬರುತ್ತೆ. ನಾನು ಇದಿಷ್ಟನ್ನು ನೀರು ಹಾಕ್ದಲೇ ತರಿಯಾಗಿ ಹೀಗೆ ರುಬ್ಕೊಂಡಿದ್ದೀನಿ. ನೋಡಿ, ಈ ಥರ ಮಿಕ್ಸಿನಲ್ಲಿ ತರಿಯಾಗಿ ಬರಬೇಕಷ್ಟೇ. ಇದನ್ನು ತುಂಬ ನೈಸ್ ಪೇಸ್ಟ್ ಮಾಡ್ಕೋಬಾರ್ದು. ನೋಡಿ, ಈ ಥರ ಉದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಮಸಾಲೆ. ಇಷ್ಟೇ ಇದು ಮಸಾಲೆ. ಈಗ ನಾವು ಒಂದು ದೊಡ್ಡ ಬಾಣಲಿನಲ್ಲಿ ಸ್ವಲ್ಪ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋವಂಥದ್ದು. ನೋಡಿ, 2 ಸ್ಪೂನಷ್ಟು ನಾನು ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ. ಈಗ 1 ಸ್ಪೂನು ಸಾಸಿವೆ ಎಲ್ಲ ಚೆನ್ನಾಗಿ ಚಟುಗುಟ್ಟ ಮೇಲೆ ನಾನು ಇಲ್ಲಿ ಕಡಲೆಬೇಳೆನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಜಾಸ್ತಿ ಹಾಕಿದಷ್ಟು ರುಚಿಯಾಗುತ್ತೆ. ಇದು ಬರೀ ಸುಕ್ಕ ಪಲ್ಯ ಅಲ್ವಾ. ನಾನು ಇಲ್ಲಿ ಈರುಳ್ಳಿ, ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ಏನು ಉಪಯೋಗಿಸ್ತಾ ಇಲ್ಲ. ನೋಡಿ, ಇಲ್ಲಿ ಕಡಲೆಬೇಳೆ 1 ಸ್ಪೂನ್ ಹಾಕಿದ್ಮೇಲೆ ಉದ್ದಿನಬೇಳೆನೂ 1 ಸ್ಪೂನ್ ಹಾಕಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕು. ಇದನ್ನು
ಒಳ್ಳೆ ಗರಿಯಾಗಿ ಬರಬೇಕು. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಚೆನ್ನಾಗಿ ರೋಸ್ಟ್ ಆಗಬೇಕು, ಅಂದರೆ ಸೇರಿಸಬಾರ್ದು. ಚೆನ್ನಾಗಿ ಒಂದೇ ಸಮ ಹುರ್ಕೋಬೇಕು. ನೋಡಿ ಎಲ್ಲೂ ಸೇರಿಸ್ದಾಗೆ ಚೆನ್ನಾಗಿ ಹುರ್ಕೊಂಡು ಒಂದೆರಡು ಒಣಮೆಣಸಿನ್ಕಾಯಿ ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಒಂದೆರಡು ಒಗ್ಗರಣೆಗೆ ಹಾಕ್ಕೋಬೇಕು. ಇದರಿಂದ ರುಚಿನೂ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ. ಸ್ವಲ್ಪ ಹಿಂಗು, ನಾನು 1 ಸ್ಪೂನಷ್ಟು ಹಿಂಗನ್ನು ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಕೊಂಡು ಈಗ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಬೀನ್ಸ್ ಸುಕ್ಕ ಪರಿಮಳ ಚೆನ್ನಾಗಾಗುತ್ತೆ. ಈಗ ನೋಡಿ ನಾನೆಲ್ಲ ಹೆಚ್ಚಿಟ್ಕೊಂಡಿರೋಂಥ ಬೀನ್ಸ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೀನ್ಸ್ 2 ವೆರೈಟಿನಲ್ಲಿ ಯಾವ ವೆರೈಟಿ ಬೇಕಾದರೂ ಹಾಕ್ಕೋಬೋದು. ಫ್ರೆಂಚ್ ಬೀನ್ಸ್ ಆದರೂ ಹಾಕೋಬೋದು, ಇಲ್ಲ ನಾಟಿ ಬೀನ್ಸ್ ಆದರೂ ಹಾಕೋಬೋದು. ಆದರೆ ಸಣ್ಣಕ್ಕೆ ಹೆಚ್ಕೋಬೇಕು. ನಾರೆಲ್ಲ ಚೆನ್ನಾಗಿ ತೆಗೆದು ಈ ಥರ ಸಣ್ಣಕ್ಕೆ ಹೆಚ್ಚಿಟ್ಕೋಬೇಕು. ಫಸ್ಟೇ ತೊಳೆದು ನಾರೆಲ್ಲ ತೆಗೆದು ಈ ಥರ ಸಣ್ಣಕ್ಕೆ ಹೆಚ್ಚಿಟ್ಕೊಂಡು ರೆಡಿ ಮಾಡಿಕೊಂಡ್ರೆ ಬೇಗನೆ ಆಗೋಗುತ್ತೆ ಈ ಪಲ್ಯ. ಫಾಸ್ಟಾಗಿ ಮಾಡ್ಕೋಬೋದು. ಮಸಾಲೆನೂ ಅಷ್ಟೇ ತುಂಬ ಜಾಸ್ತಿ ಏನಿಲ್ಲ ಅದರಲ್ಲಿ. ನಾನು ತೋರಿಸಿರೋ ಅಳತೆನಲ್ಲಿ ಮಸಾಲೆನೂ ಹುರ್ಕೊಂಡು ರೆಡಿ ಮಾಡಿಕೊಂಡ್ರೆ ಬೇಗನೆ ಆಗೋಗುತ್ತೆ ಈ ಪಲ್ಯ. ನೀವು ಬೆಳಗ್ಗೆ ಮಕ್ಕಳಿಗೆ ಸ್ಕೂಲಿಗೆ ಏನಾದರೂ ಬಾಕ್ಸಿಗೆ ಕಟ್ಟಬೇಕು ಅಂತಂದರೆ, ಮತ್ತು ಲಂಚ್ ಬಾಕ್ಸಿಗೆ, ಆಫೀಸ್ ಲಂಚ್ ಬಾಕ್ಸಿಗೆ ಏನಾದರೂ ಹಾಕಬೇಕು ಚಪಾತಿ ಜೊತೆಗೆ ಅಂತಂದರೆ ಇದನ್ನು ಮಾಡಿ ಆರಾಮಾಗಿ ಕೊಟ್ಟು ಕಳಿಸ್ಬೋದು. ಎಲ್ಲೂ ಅವ್ರಿಗೆ ಬಾಕ್ಸ್ ಲೀಕ್ ಆಗುತ್ತೆ ಅನ್ನೋ ಪ್ರಾಬ್ಲಮ್ಮು ಇರಲ್ಲ. ಸುಕ್ಕ ಆಗಿರೋದ್ರಿಂದ, ಡ್ರೈ ಪಲ್ಯ ಆಗಿರೋದ್ರಿಂದ ಆರಾಮಾಗಿರುತ್ತೆ. ಈಗ ನೋಡಿ ನಾನು ಬೀನ್ಸ್ ಬೇಯಿಸೋದಕ್ಕೆ ಇದಿಷ್ಟಕ್ಕೆ ಅರ್ಧ ಲೋಟ ಹಾಕ್ಕೊಂಡಿದ್ದೀನಿ. 1 kg ಬೀನ್ಸಿಗೆ ನಾನು ಅರ್ಧ ಲೋಟ ಅಷ್ಟೇ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಇದು ಡ್ರೈ ಪಲ್ಯ ಆಗಿರೋದ್ರಿಂದ ಜಾಸ್ತಿ ನೀರು ಇಡಿಸೋಲ್ಲ, ಎಷ್ಟು ಬೇಕೋ ಅಷ್ಟೇ ನೀರು ಹಾಕ್ಕೊಂಡಿದ್ದೀನಿ. ನೋಡಿ ಈಗ ಇಷ್ಟು ನೀರಿದೆ. ಈಗ ಇದನ್ನು ನಾವು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಟು ಕೈ ಬಿಡದಲ್ಲೇ ಚೆನ್ನಾಗಿ ಕೈ ಆಡ್ತಾ ಬೀನ್ಸ್ನ ಬೇಯಿಸ್ಕೊಳ್ಳೋ ಅಂಥದ್ದು. ಈಗ ನೋಡಿ ಚೆನ್ನಾಗಿ ಕೈ ಆಡಿ ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಹಿಂಗೆ ಕೈ ಆಡಿ ಫುಲ್ ಫ್ಲೇಮಲ್ಲಿಟ್ಟು ಕೈ ಆಡ್ತಾನೆ ಇದ್ದರೆ ಬೇಗ ಬೆಂದೋಗ್ಬಿಡುತ್ತೆ. ಬೀನ್ಸು ಎಳೆ ಬೀನ್ಸ್ ಆಗಿದೆ, ಬೇಗನೆ ಬೆಂದೋಗ್ಬಿಡುತ್ತೆ ಚೆನ್ನಾಗಿ. ನೋಡಿ ಈಗ ನೀರೆಲ್ಲ ಹಿಂಗ್ತಾ ಬರ್ತಾ ಇದೆ. ಇದು ನೀರನ್ನು ನಾವು ಹೀಗೆ ಹಿಂಗಿಸ್ಬೇಕು. ಕುಕ್ಕರ್ನಲ್ಲಿ ಇಡೋಕ್ಕೆ ಹೋಗಬೇಡಿ ಬೀನ್ಸ್ ಬೇಯಿಸೋದಕ್ಕೆ. ಕುಕ್ಕರಲ್ಲಿಟ್ಟರೆ ನಿಮಗೆ ನೀರಿನ ಪ್ರಮಾಣ ಎಷ್ಟು ಹಾಕಬೇಕು ಅಂತ ಗೊತ್ತಾಗೋದಿಲ್ಲ. ಈ ಥರ ಓಪನ್ನಾಗೇ ಬೇಯಿಸ್ಕೊಳ್ಳಿ, ಚೆನ್ನಾಗಾಗುತ್ತೆ. ಎಸ್ಪೆಷಲಿ ಈ ಥರ ಸುಕ್ಕ ಪಲ್ಯ, ಡ್ರೈ ಪಲ್ಯ ಮಾಡುವಾಗ ನಾವು ಓಪನ್ನಾಗೆ ಮಾಡ್ಕೋಬೇಕು. ಆವಾಗ ನೀರಿನ ಪ್ರಮಾಣ ಎಷ್ಟು ಹಾಕೋಬೇಕು ಅಂತ ಗೊತ್ತಾಗುತ್ತೆ. ನೋಡಿ ಕಂಪ್ಲೀಟ್ ನೀರೆಲ್ಲ ಹಿಂಗಿದ ಮೇಲೆ ನಾನೀಗ 1 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಒಂದೆರಡು ಚೆನ್ನಾಗಿ ಕೈ ಆಡಿದ್ಮೇಲೆ ನಾವು ಮಾಡ್ಕೊಂಡಿರೋಂಥ ಮಸಾಲ, ಫ್ರೆಶ್ ಮಸಾಲಾನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕಲರಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಪರಿಮಳನೂ ಅಷ್ಟೇ ತುಂಬ ಚೆನ್ನಾಗಿದೆ. ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ 15 ಹಾಕಿರೋದ್ರಿಂದ ಖಾರನೂ ಪರ್ಫೆಕ್ಟ್ ಆಗಿರುತ್ತೆ. ಮತ್ತು ಹುಣಸೆಹಣ್ಣು ಹಾಕಿದ್ದೀವಿ, ಹುಳಿನೂ ಇರುತ್ತೆ. ಇದು ಪ್ರತಿಯೊಂದು ಬೀನ್ಸಿಗೂ ಈಗೆಲ್ಲ ಚೆನ್ನಾಗಿ ಈ ಮಸಾಲೆ ಹಿಡಿಯುತ್ತೆ. ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಕಾಯಿ ಜಾಸ್ತಿ ಇದ್ದಷ್ಟು ಈ ಸುಕ್ಕ ಪಲ್ಯ ತುಂಬ ರುಚಿಯಾಗಿ ಬರುತ್ತೆ. ನೋಡಿ ಬೀನ್ಸ್ ಅಲ್ಲದಲ್ಲೇ ನೀವು ಬೇರೆ ತರಕಾರಿಗೂ ಈ ಮಸಾಲೆ ಉಪಯೋಗಿಸ್ಕೋಬೋದು. ತೊಂಡೆಕಾಯಿಗೆ ಅಥವಾ ಬೆಂಡೆಕಾಯಿಗೂ ಕೂಡ ಈ ಥರ ಮಸಾಲೆನ ನೀವು ಉಪಯೋಗಿಸ್ಕೊಂಡು ಮಾಡ್ಬೋದು. ಈ ಥರ ಡ್ರೈ ಪಲ್ಯ ಮಾಡಿಕೊಂಡ್ರೆ ನೀವು ಇದನ್ನು ಲಂಚ್ ಬಾಕ್ಸಿಗೆ ಅಥವಾ ಚಪಾತಿಗೆ, ಪೂರಿ ಜೊತೆ ಎಲ್ಲ ತಿನ್ಬೋದು. ಹಾಗೆ ಪ್ಲೇಟಿಗೆ ಹಾಕ್ಕೊಂಡು ಹಾಗೇನೂ ತಿನ್ಬೋದು. ಇದು ಸುಕ್ಕ ಅಂತಂದರೆ ಹಾಗೇನೂ ತಿನ್ನೋ ಥರನೇ ಇದು ಪಲ್ಯ. ಸ್ಟರ್ ಫ್ರೈ ಅಂತ ಕರೀತಾರೆ. ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಚೆನ್ನಾಗಿ ಮಸಾಲೆ ಹಾಕಿದ್ಮೇಲೆ ಒಂದು 2-3 ಸತಿ ಈ ಥರ ಚೆನ್ನಾಗಿ ಲೋ ಫ್ಲೇಮಲ್ಲೇ ಕೈ ಆಡಿಕೊಂಡ್ರೆ ನಮ್ಮ ಬೀನ್ಸ್ ಪಲ್ಯ ಅಂದರೆ ಬೀನ್ಸ್ ಸುಕ್ಕ ರೆಡಿ ಆಯಿತು. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಪರಿಮಳವಾಗಿರೋಂಥ ಫ್ರೆಶ್ ಮಸಾಲೆಯಲ್ಲಿ ಇರೋಂಥ ಮದುವೆ ಮನೆ ಶೈಲಿಯ ಉಡುಪಿ ಕುಂದಾಪುರ ಸ್ಟೈಲಿನ ಬೀನ್ಸ್ ಸುಕ್ಕ ಪಲ್ಯ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡೋದಕ್ಕೇ ಎಷ್ಟು ಚೆನ್ನಾಗಿದೆ. ಬಾಯಿಗೆ ಹಾಕೊಂಡ್ರೂ ರುಚಿ ತುಂಬಾ ಚೆನ್ನಾಗಿತ್ತು. ಫ್ರೆಶ್ ಆಗಿರೋಂಥ ಜೀರಿಗೆ, ಧನಿಯಾ ಮತ್ತು ಸಾಸಿವೆ ಇದಿಷ್ಟನ್ನು ನಾವು ಹುರ್ಕೊಂಡು ಹಾಕ್ಕೊಂಡಿದ್ವಲ್ಲ ಮಸಾಲೆ, ತುಂಬ ಚೆನ್ನಾಗಿತ್ತು. ಈ ರೆಸಿಪಿನ ನೀವು ಒಂದ್ಸತಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಈಟ್ ಹೆಲ್ದಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.